ನಮಸ್ಕಾರ. ನಿನ್ನೆ ಪರಮಪೂಜ್ಯರಾದಂಥ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರನ್ನು ವಿಜಯಪುರ ಜಿಲ್ಲೆಗೆ 2 ತಿಂಗಳು ನಿರ್ಬಂಧನೆಯನ್ನು ಹೇರಿದ್ದಾರೆ. ಪ್ರವೇಶ ನಿಷೇಧವನ್ನು ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದೆ. ಕನೇರಿ ಮಠದ ಸ್ವಾಮೀಜಿಯವರ ಕಾರ್ಯ ಅಗಾಧವಾದಂಥ, ಆದರ್ಶವಾದಂಥ, ಧರ್ಮಕ್ಕೆ, ಸತ್ಯಕ್ಕೆ, ಜನರಿಗೆ, ರೈತರಿಗೆ ಪೂರಕವಾದಂಥ ಕಾರ್ಯವನ್ನು ಮಾಡ್ತಾ ಇರುವಂಥ ಇವತ್ತು ವ್ಯಕ್ತಿಗೆ ನೀವು ನಿರ್ಬಂಧನೆ ಹೇರ್ತೀರಿ ಅಂತಂದರೆ ನಿಮ್ಮಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾವು. ಇಂಥ ಇವತ್ತು ಈ ಮಟ್ಟಕ್ಕೆ ನೀವು ಇಳಿದ್ರಿ. ಒಬ್ಬ ಪರಮ ಪೂಜ್ಯ ಸ್ವಾಮೀಜಿಯವರ ನಿರ್ಬಂಧನೆ ಮಾಡುವಷ್ಟು ಧೈರ್ಯ, ಮಾಡುವಷ್ಟು ಸೊಕ್ಕು, ಮಾಡುವಷ್ಟು ನಿಮ್ಮಲ್ಲಿ ಈ ಅಜ್ಞಾನ ಬಂದಿದ್ದು, ಇದು ಇಡೀ ಜನಮಾನಸವನ್ನು ಮರೆಯಲಾರದ ಅಕ್ಷಮ್ಯ ಅಪರಾಧವನ್ನು ಮಾಡಿದಿರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ವರ್ತನೆ, ದುರ್ವರ್ತನೆ, ಸೊಕ್ಕಿನ ದುರ್ವರ್ತನೆ, ಅಧಿಕಾರದ ಅಹಂಕಾರದ ವರ್ತನೆ ಇದು. ಸೊ ಇವತ್ತು ಆ ಪೂಜ್ಯ ಸ್ವಾಮೀಜಿಯವರು ಹೌದು 4 ಏನೋ ಮಾತಾಡಿರ್ಬೋದು, ಏನು ತಪ್ಪ್ರಿ? ಇವತ್ತು ಸಮಾಜವನ್ನು ಒಡಿತಾ ಇದ್ದೀರಿ ನೀವು. ಹಿಂದೂಗಳನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಸಿಟ್ಟು ಬರದೆ ಇನ್ನೇನು ಮಾಡಬೇಕು? ಏನು ನಿಮಗೆ ಹೂವಿನ ಹಾಸಿಗೆ ಹಾಕಬೇಕಾ? ಹೌದು, ಬೈದಿದ್ದಾರೆ. ಏನು ತಪ್ಪು ಮಾಡಿದ್ದಾರೆ? ಯಾರೋ ಏನೋ ಹೇಳ್ತಾರೆ, ಪ್ರತಿಭಟನೆ ಮಾಡ್ತಾರೆ ಅಂತ ತಕ್ಷಣವೇ ಒಬ್ಬ ಪೂಜ್ಯ ಸ್ವಾಮೀಜಿಯವರನ್ನು ನಿರ್ಬಂಧನೆ ಮಾಡ್ತಾರೆ ನೀವು. ನಾಳೆ ಇದೇ ಅಧಿಕಾರದ ದಾಹದಿಂದ ಇನ್ನೇನೇನೋ ಮಾಡ್ತೀರಿ ಅಂತನ್ನುವಂಥದ್ದು ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂಥರ ವಿಚಿತ್ರವಾದಂಥ ರೋಷ ಬರ್ತಾ ಇದೆ, ಸಿಟ್ಟು ಬರ್ತಾ ಇದೆ, ನೋವಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರ ನೀವು ಮಾಡಿದಂಥ ಈ ಅವಮಾನವನ್ನು ವಾಪಸ್ ತಗೊಳ್ಬೇಕು, ಬಹಿರಂಗ ಕ್ಷಮೆ ಕೇಳಬೇಕು. ನಾನು ವಿಶೇಷವಾಗಿ ಅಲ್ಲಿ ವಿಜಯಪುರ ಜಿಲ್ಲೆಯ ಮಂತ್ರಿಗಳಾದಂಥ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಈ ಕುಕೃತ್ಯ ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಧರ್ಮದ ಕೆಲಸ, ದೇಶದ ಕೆಲಸ, ಒಗ್ಗೂಡುವನ ಕೆಲಸ, ಜ್ಞಾನವನ್ನು ಪ್ರಸಾರ ಮಾಡ್ತಾ ಇರುವಂಥ ಇವತ್ತು ಸ್ವಾಮೀಜಿಯವರನ್ನು ನೀವು ಮಾಡ್ತಾ ಇರುವಂಥದ್ದು ಈ ಬಹಳ ದೊಡ್ಡ ಅಕ್ಷಮ್ಯ ಅಪರಾಧವನ್ನು ಮಾಡಿದರೆ ಇದನ್ನು ವಾಪಸ್ ತಗೊಳ್ಬೇಕು, ಬಹಿರಂಗ ಕ್ಷಮೆ ಕೇಳಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ನೀವೇ ಹೊಣೆಗಾರರು, ನೀವೇ ಜವಾಬ್ದಾರರು. ಬಸವ ಒಂದು ಯಾವುದೋ ಇದನ್ನು ಮಾಡಿಕೊಂಡು ಇಡೀ ಸಮಾಜವನ್ನು ಒಡಿತಾ ಇದ್ದಾರೆ. ಸಮಾಜವನ್ನು ಒಡೆದು ಹಾಳು ಮಾಡ್ತಾ ಇದ್ದಾರೆ ನೀವು. ಸೊ ಈ ಕುಕೃತ್ಯ ಇನ್ನು ನಮ್ಮ ಸಮಾಜ ಇದನ್ನು ಒಪ್ಪೋದಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಅಂಥ ಪೂಜ್ಯ ಸ್ವಾಮೀಜಿವರೆಗೆ ಮಾಡಿದ ಅವಮಾನವನ್ನು ಬಹಿರಂಗವಾಗಿ ಕ್ಷಮೆ ಕೇಳಿ ನೀವು ನಿರ್ಬಂಧನೆಯನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ. ತೋಳದೆ ಇದ್ದರೆ ಇಡೀ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಸಂಘಟನೆ, ಹಿಂದೂ ಸಂಘಟನೆ, ಎಲ್ಲ ಪೂಜ್ಯರು ಸೇರಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಬೀದಿಗಿಳಿಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.